ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ರೌಡಿ ಶೀಟರ್ ಸಾರಥಿ ಯಾವ ಸಂದೇಶವನ್ನ ಕೊಡಲು ಹೊರಟಿದೆ ರಾಜ್ಯ ಸರ್ಕಾರ? ಎಸ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೌಡಿ ಶೀಟರ್ ಸಾರಥಿ ಯಾವ ಸಂದೇಶವನ್ನ ಕೊಡಲು ಹೊರಟಿದೆ ರಾಜ್ಯ ಸರ್ಕಾರ? ಧರ್ಮ ಸೂಕ್ಷ್ಮ ವಿಚಾರಗಳಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೆ? ಭಕ್ತರು ಏನನ್ಕೊಳ್ತಾರೆ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಬೇಡವಾ? ಹಿಂದೆ ಶಿಫಾರಸು ಮಾಡಿ ಈಗ ದಿನೇಶ್ ಗುಂಡೂರಾವ್ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗೆ ದೇವಸ್ಥಾನದ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀರಾ. ನೀವು ಹಿಂಗೆಲ್ಲ ಮಾಡಿದ್ರೆ ಟೀಕೆ ಮಾಡದೆ ಸುಮ್ಮನೆ ಬಿಟ್ಬಿಡ್ತಾರಾ? ಮುಜರಾಯಿ ಮಂತ್ರಿಗಳೇ, ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಸ್ವಲ್ಪ ಗಮನ ಹರಿಸಿ. ತಕ್ಷಣವೇ ಕುಕ್ಕೆ ದೇವಸ್ಥಾನದಿಂದ ಇಂಜಾಡಿ ಕಿಕ್ಔಟ್ ಮಾಡಿ ರೌಡಿ ಶೀಟರ್ ಸಾರಥ್ಯದ ದೇವಸ್ಥಾನಕ್ಕೆ ಭಕ್ತರು ಬರ್ತಾರಾ? ರಾಮಲಿಂಗ ರೆಡ್ಡಿ ಅವರೇ, ನೀವು ತಕ್ಷಣವೇ ಕ್ರಮವನ್ನ ಕೈಗೊಳ್ಳಬೇಕು. ನಮ್ಮ ಫ್ರೀಡಂ ಟಿವಿಯಿಂದ ಕಿಕ್ಔಟ್ ಹರೀಶ್ ಅಭಿಯಾನ್. ಎಸ್, ಏನ್ ನಡೀತಾ ಇದೆ ಇಲ್ಲೆಲ್ಲ? ದೇವಸ್ಥಾನಕ್ಕೆ ಯಾರನ್ನ ಕೂರಿಸಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಮರ್ತು ಹೋಗ್ತಾ ಇದೆಯಾ ಸರ್ಕಾರ? ರೌಡಿ ಶೀಟರ್ ಅನ್ನ ನೀವು ದೇವಸ್ಥಾನದ ಸಾರಥಿಯನ್ನಾಗಿ ಮಾಡಿ ದೇವಸ್ಥಾನದ ಚುಕ್ಕಾಣಿಯನ್ನ ಕೊಟ್ರೆ ಅದು ಏನಾಗುತ್ತೆ? ಅವರ ಹಿನ್ನೆಲೆಯನ್ನ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಮರ್ತು ಹೋಗ್ಬಿಟ್ರ? ದಿನೇಶ್ ಗುಂಡೂರಾವ್ ಅವರು ಈಗ ರಿಟರ್ನ್ ಹೊಡಿತಾ ಇದ್ದಾರೆ, ಉಲ್ಟಾ ಹೊಡಿತಾ ಇದ್ದಾರೆ. ಮೊದಲು ಶಿಫಾರಸು ಮಾಡಿಕೊಂಡು ಅದೊಂದು ಧರ್ಮದ ಕ್ಷೇತ್ರ, ಅದೊಂದು ಭಕ್ತಾದಿಗಳು ಬರುವಂತಹ ಪುಣ್ಯ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಆ ಒಂದು ಪವಿತ್ರವಾದ ಜಾಗಕ್ಕೆ ಯಾರನ್ನ ಕೂರಿಸ್ಕೊಳ್ಬೇಕು, ಯಾರನ್ನ ಕೂರಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಮರ್ತು ಹೋಗ್ಬಿಟ್ರ? ಯಾವ ಸಂದೇಶವನ್ನ ಕೊಡ್ಲು ಹೊರಟಿದ್ದೀರಿ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಒಂದೊಂದು ನಡೆಗೂ ಕೂಡ ವಿರೋಧ ಪಕ್ಷದವರು ಚಕಾರ ಎತ್ತುತ್ತಾ ಇರುವಂತಹ ಕಾರಣ ಇದೆ. ಧರ್ಮ ಸೂಕ್ಷ್ಮ ವಿಚಾರ ಇದು. ನೀವು ಹಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ನೋಡ್ತಾರೆ? ಯಾರನ್ನ ಆ ಒಂದು ಸ್ಥಾನದಲ್ಲಿ ಕೂರಿಸಿದ್ದೀನಿ ಅನ್ನುವಂತಹ ಪರಿಜ್ಞಾನ ಬೇಡವಾ? ಭಕ್ತರು ಏನ್ ಅನ್ಕೊಂಡು ಬರ್ತಾರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ? ನೀವೇ ಹೇಳ್ಬೋದು, ಭಕ್ತರು ದೇವರನ್ನ ನೋಡಿ ಬರ್ತಾರೆ ಅಂತ. ಅಲ್ಲಿ ವ್ಯವಸ್ಥೆಗಳು ಹಾಗೆ ಇರಬೇಕು, ಅಲ್ಲಿ ಹಿಂದೆ ಇದ್ದವರು ಕೂಡ ಹಾಗೆ ಇರಬೇಕು, ಅವರ ಇತಿಹಾಸ ಚೊಕ್ಕವಾಗಿರಬೇಕು. ಹಿಂದೆ ಶಿಫಾರಸು ಮಾಡಿ ಈಗ ದಿನೇಶ್ ಗುಂಡೂರಾವ್ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಯನ್ನ ದೇವಸ್ಥಾನದ ಜವಾಬ್ದಾರಿ ಕೊಡೋಕೆ ಹೊರಟಿದ್ದೀರಲ್ಲ, ವಾವ್! ಇದಕ್ಕೆ ಏನ್ ಹೇಳಬೇಕು? ನಿಮ್ಮನ್ನೇ ನೀವು ಪ್ರಶ್ನೆಯನ್ನ ಮಾಡಿಕೊಳ್ಳಿ. ದೇವಸ್ಥಾನಕ್ಕೆ ಯಾರನ್ನ ಆ ಸ್ಥಾನದಲ್ಲಿ ಇಟ್ಟು ನೋಡಬೇಕು ಅನ್ನುವಂಥದ್ದನ್ನ, ಅದು ಬಿಟ್ಟು ಮನಸೋ ಇಚ್ಛೆ ಯಾರ್ದೋ ಒಂದು ಹೆಸರನ್ನ ಸೂಚಿಸ್ತೀನಿ ಅಂತ ಹೇಳಿ ಹರೀಶ್ ಹೆಸರು ಸೂಚಿಸೋದು ಅಲ್ಲ. ಮುಜರಾಯಿ ಮಂತ್ರಿಗಳೇ, ಏನು ನಡೀತಾ ಇದ್ದೀರಿ ನಿಮ್ಮ ಇಲಾಖೆಯಲ್ಲಿ? ನಮಗೂರ ಪಕ್ಕದ ರಾಜ್ಯದಕ್ಕೂ ವ್ಯತ್ಯಾಸವೇ ಇರೋದಿಲ್ಲ. ನೀವು ಮೌನವಾಗಿ ಕೂತ್ಕೊಂಡ್ರೆ ತಕ್ಷಣವೇ ಕುಕ್ಕೆ ದೇವಾಲಯದಿಂದ ಇಂಜಾಡಿ ಅವರನ್ನ ಕಿಕ್ಔಟ್ ಮಾಡಬೇಕು. ರೌಡಿ ಶೀಟರ್ ಸಾರಥ್ಯದ ದೇವಸ್ಥಾನಕ್ಕೆ ಭಕ್ತರು ಬರ್ತಾರಾ? ಭಕ್ತರು ಬರೋಕೆ ಹೆದರ್ತಾರೆ. ಬೇಕಾಗಿಲ್ಲ. ಎಸ್, ನಮ್ಮ ಫ್ರೀಡಂ ಟಿವಿಯಿಂದ ಕಿಕ್ಔಟ್ ಹರೀಶ್ ಎನ್ನುವಂತಹ ಅಭಿಯಾನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.